ಮೈಸೂರು ಒನ್ ಡೇ ಟ್ರಿಪ್ ಪ್ಲಾನ್ ಹೇಗ್ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊ AI ಕ್ಯಾಪ್ಚರ್ ಮಾಡಿ ಫೈನ್ ಬೀಳುತ್ತೆ. ದೇವಸ್ಥಾನದಲ್ಲಿ 10 ನಿಮಿಷದಲ್ಲಿ ಹೇಗೆ ನಾವು ದರ್ಶನ ಮಾಡ್ಬೋದು. ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಪ್ಯಾಲೇಸ್ ಇದು ಎಂಟ್ರಿ ಫೀಸ್ ಬಂದ್ಬಿಟ್ಟು 120 ರುಪೀಸ್. ಲಾಸ್ಟ್ಗೆ ನಿಮಗೆ ಜಿರಾಫೆ ಅಥವಾ ಸ್ನೇಕ್ಸ್ ಇರ್ಬೋದು. ಎಕ್ವೇರಿಯಂಗೆ ಅರೌಂಡ್ 4 o'clock ರೀಚ್ ಆಗ್ತೀರಿ ಅಂತ ಹೇಳಿದ್ರೆ ಪ್ಯಾಲೇಸ್ ಅಲ್ಲಿ ಲೈಟಿಂಗ್ಸ್ ಇರುತ್ತೆ. ಜೀವನದಲ್ಲಿ ಒಂದ್ಸಲಿ ನಾವು ನೋಡ್ಲೇಬೇಕು ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ. ಸೊ ನಾನು ಇವತ್ತು ಬೆಂಗಳೂರು ಟು ಮೈಸೂರು ಒನ್ ಡೇ ಟ್ರಿಪ್ ಪ್ಲಾನ್ ಹೇಗ್ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಅಂತ ಹೇಳಿದ್ರೆ ಹೈವೇ ಅಲ್ಲಿ ಯಾವ ತರ ಇರುತ್ತೆ ಚಾರ್ಜಸ್ ಎಲ್ಲ, ಟೋಲ್ ಚಾರ್ಜಸ್ ಎಲ್ಲ, ಮತ್ತೆ ಈ ದೇವಸ್ಥಾನದಲ್ಲಿ 10 ನಿಮಿಷದಲ್ಲಿ ಹೇಗೆ ನಾವು ದರ್ಶನ ಮಾಡ್ಬೋದು, ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಊಟ ಮಾಡ್ಬೋದು, ಯಾವ ತರ ಪ್ಲಾನ್ ಮಾಡ್ಬೋದು, ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಶುರು ಮಾಡೋಣ. ನಾವು ಬೆಂಗಳೂರಿಂದ 6 o'clock ಹೊರಟಿದ್ವಿ. ಮೈಸೂರು ಟೆಂಪಲ್ ಪ್ಲಾನ್ ಮಾಡಿದ್ರಿಂದ ಅಲ್ಲಿ ಅರೌಂಡ್ 8:15 ಅಷ್ಟೊತ್ತಿಗೆ ರೀಚ್ ಆದ್ವಿ. ಅಲ್ಲಿ ಹೋಗ್ಬೇಕಾದ್ರೆ 2 ಟೋಲ್ ಸಿಗುತ್ತೆ, ಬಿಡದಿ ಹತ್ರ ಮತ್ತೆ ಶ್ರೀರಂಗಪಟ್ಟಣದ ಹತ್ರ. ಅಂಡ್ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ 100 km/h ಇರ್ಬೇಕು ಸ್ಪೀಡ್, ಅಂದ್ರೆ ಕಾರ್ ಸ್ಪೀಡ್ ಅಷ್ಟೇ ಇರ್ಬೇಕು, ಅದನ್ನ ದಾಟಬಾರ್ದು. ಸೊ ನೀವೇನಾದ್ರೂ ದಾಟಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ AI ಕ್ಯಾಪ್ಚರ್ ಮಾಡಿ ಫೈನ್ ಬೀಳುತ್ತೆ. ಸೊ ಫಾರ್ ಎಕ್ಸಾಂಪಲ್ 2 ಕ್ಯಾಮ್ರಾದ ಡಿಸ್ಟೆನ್ಸ್ 10 km ಇದೆ ಅಂತ ಅನ್ಕೊಳ್ಳಿ. ನಿಮ್ ಕಾರ್ ಸ್ಪೀಡ್ ಬಂದ್ಬಿಟ್ಟು 100 km/h ಇದೆ. ಸೊ ಈ ಕ್ಯಾಮ್ರಾದಿಂದ ಈ ಕ್ಯಾಮ್ರಾಗೆ ನೀವು 6 minutes ಅಲ್ಲಿ ರೀಚ್ ಆಗ್ಬೇಕು. ಓಕೆ, ಬಟ್ ನೀವೆಲ್ಲಾದ್ರೂ ಫುಲ್ ಸ್ಪೀಡ್ ಆಗಿ ಹೋಗಿ 6 minutesಗಿಂತ ಬೇಗನೆ ರೀಚ್ ಆದ್ರಿ ಅಂತ ಅನ್ಕೊಳ್ಳಿ, AI ಕ್ಯಾಪ್ಚರ್ ಮಾಡುತ್ತೆ, ಆಟೋಮೆಟಿಕ್ ಫೈನ್ ಬೀಳುತ್ತೆ. ಸೊ ಬಿ ಅವೇರ್, ಫೈನ್ ಚಾರ್ಜಸ್ ತುಂಬಾನೇ ಇದೆ. ಟೋಲಿದು ಚಾರ್ಜಸ್ ಪ್ಲಸ್ ಫೈನ್ ಚಾರ್ಜಸ್ ಅಂದ್ರೆ ತುಂಬಾ ಹೆಕ್ಟಿಕ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಸ್ಪೀಡ್ ಲಿಮಿಟ್ ಗೊತ್ತಿರ್ಲಿ. ನಾವು 8:15 ಅಷ್ಟೊತ್ತಿಗೆ ಟೆಂಪಲ್ ರೀಚ್ ಆದ್ವಿ. ಇಲ್ಲಿ ಗೇಟ್ ನಂಬರ್ 1, ಗೇಟ್ ನಂಬರ್ 2 ಮತ್ತೆ ಫ್ರೀ ಎಂಟ್ರಿ ಅಂತ ಇರುತ್ತೆ. ಗೇಟ್ ನಂಬರ್ 1ಗೆ 100 rupees ಚಾರ್ಜ್ ಪರ್ ಹೆಡ್ ಇರುತ್ತೆ. ಫ್ರೀ ಎಂಟ್ರಿಲಿ ಫ್ರೀ ಆಗಿ ಹೋಗ್ಬೋದು. ಅಂಡ್ ಗೇಟ್ ನಂಬರ್ 2 ಇದೆಯಲ್ಲ, ಈ ಗೇಟ್ ಯಾರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಫ್ರೀ ಎಂಟ್ರಿಯಲ್ಲಿ ಫುಲ್ ರಶ್ ಇರುತ್ತೆ. ಆಲ್ಮೋಸ್ಟ್ ಬಂದ ಜನ ಎಲ್ಲ ಟ್ರಿಪ್ಪಿಗೆ ಬಂದವರು ಅಥವಾ ಈ ಶಾಲೆ ಮಕ್ಕಳು ಇರ್ಬೋದು ಅಥವಾ ಈ ಫ್ಯಾಮಿಲಿ ಆಗಿರ್ಬೋದು ಫಸ್ಟ್ ಹೋಗೋದು ಈ ಫ್ರೀ ಎಂಟ್ರಿಗೆ. ಓಕೆ, ಈ ಗೇಟ್ ನಂಬರ್ 1 ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಎಂಟ್ರೆನ್ಸ್ ಅಲ್ಲೇ ಇರೋದ್ರಿಂದ ಮೇನ್ ಆಗಿ ಎಲ್ರಿಗೂ ಕಾಣುತ್ತೆ. ಸೊ ಹಂಗಾಗಿ 100 rupees ಪರ್ ಹೆಡ್ ಕೊಟ್ಟು ಎಲ್ಲ ಹೋಗ್ತಾರೆ, ಅಂದ್ರೆ ರಶ್ ಇತ್ತು ಅಂತ ಹೇಳಿದ್ರೆ. ಈ ಗೇಟ್ ನಂಬರ್ 2 ಬಂದ್ಬಿಟ್ಟು ಒಂದ್ ಸ್ವಲ್ಪ ಆ ಕಡೆ ಇದೆ, ಅಂದ್ರೆ ಒಂದ್ ಸ್ವಲ್ಪ ಹಿಂದ್ಗಡೆ ಇರೋದ್ರಿಂದ ಇದು ಯಾರಿಗೂ ಸಹ ಕಾಣಲ್ಲ. ಓಕೆ, ಸೊ ಹಂಗಾಗಿ ನಾನ್ ಏನಂತ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ 30 rupees ಪರ್ ಹೆಡ್ ಕೊಟ್ಟು ಆರಾಮಾಗಿ ಗೇಟ್ ನಂಬರ್ 2 ಅಲ್ಲಿ ಹೋಗಿ ಬೇಗ ಅಂದ್ರೆ 10 ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡ್ಬಿಡಿ. ಬಿಕಾಸ್ ಈ ಗೇಟ್ ನಂಬರ್ 1 ಅಲ್ಲಿ ಅರೌಂಡ್ ಒಂದು 100-200 ಪೀಪಲ್ ಇದ್ರು ಅಂತ ಹೇಳಿದ್ರೆ, ಗೇಟ್ ನಂಬರ್ 2 ಹತ್ರ ಹೋದ್ರೆ ಒಂದು 30 ಜನ ಇದ್ರೆ ಹೆಚ್ಚು ಅಷ್ಟೇ. ಓಕೆ, ಸೊ ನೀವು ಇದ್ರಲ್ಲಿ ಹೋದ್ರಿ ಅಂತ ಹೇಳಿದ್ರೆ ಆರಾಮಾಗಿ ಬೇಗನೂ ದರ್ಶನ ಆಗುತ್ತೆ, ಆರಾಮಾಗಿ ಹೋಗಿ ಕೂಡ ಬರ್ಬೋದು. ಇನ್ನೊಂದೇನಂತ ಹೇಳಿದ್ರೆ, ನೀವು ಅಭಿಷೇಕ ಕೂಡ ಮುಂಚೆನೆ ಬುಕ್ ಮಾಡ್ಕೊಬಹುದು. ಅಂದ್ರೆ ಅದು ವೆಬ್ಸೈಟ್ ಇದೆ, ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಆ ಅಭಿಷೇಕಕ್ಕೆ ನೀವೇನಾದ್ರೂ ಬುಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆರಾಮಾಗಿ 6 to 7:30 ಅಭಿಷೇಕ ನಡೆಯುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ಹೋದ್ರಿ ಅಂತ ಹೇಳಿದ್ರೆ ನೇರವಾಗಿ ಆ ಗರ್ಭಗುಡಿ ಹತ್ರನೇ ಅಂದ್ರೆ ಎದುರುಗಡೆನೆ ಒಂದು 5 ನಿಮಿಷದಷ್ಟು ಆರಾಮಾಗಿ ಕುತ್ಕೊಂಡು ಪೀಸ್ಫುಲ್ ಆಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇಂಥ ಚಾನ್ಸ್ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಂಬೇಡಿ. ನಿಮ್ದೇನಾದ್ರೂ ಪ್ಲಾನ್ ಒಂದು 1 week ಮುಂಚೆನೆ ಆಗಿತ್ತು ಅಂತ ಹೇಳಿದ್ರೆ ಅಭಿಷೇಕ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನೀವು ಈ ತರ ರಶ್ ಇತ್ತು ಏನೇ ಇತ್ತು ಅಂತ ಹೇಳಿದ್ರು ಆರಾಮಾಗಿ ಪೀಸ್ಫುಲ್ ಆಗಿ ತಾಯಿ ದರ್ಶನ ಮಾಡ್ಬೋದು. ಓಕೆ, ಸೊ ಅದಾಯ್ತು. ನೆಕ್ಸ್ಟ್ ನಾವು ಹೋಗಿದ್ದು ಅನ್ನದಾಸೋಹ ಅಂದ್ರೆ ಇದೆ. ಇವಾಗ ಬೆಳಗ್ಗೆ ಅಲ್ಲಿ ದರ್ಶನ ಎಲ್ಲ ಆಯ್ತು. ದರ್ಶನ ಆದ ತಕ್ಷಣ ದಾಸೋಹಕ್ಕೆ ಬಂದ್ವಿ. ಅಲ್ಲಿ ಪ್ರಸಾದ ಇತ್ತು, ಪ್ರಸಾದ ಮಾಡ್ಕೊಂಡು ಸೊ ಅಲ್ಲಿಂದ ಹೊರಗಡೆ ಬಂದು ನಮ್ಮ ಮಹಿಷಾಸುರಂಗ ಒಂದ್ ಸ್ವಲ್ಪ ನೋಡ್ಕೊಂಡು ಅಲ್ಲೇ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾವು ಬೆಟ್ಟದಿಂದ ಇಳಿಬೇಕಾದ್ರೂ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಹೇಳಿ ಸ್ಟಾರ್ಟ್ ಆಗಿದೆ. ಅಲ್ಲಿ ನೀವು ಮೈಸೂರು ಪಾಕ್ ಯಾವ ತರ ಪ್ರಿಪೇರ್ ಮಾಡ್ತಾರೆ, ಎಷ್ಟು ಹೈಜಿನಿಕ್ ಆಗಿ ಮಾಡ್ತಾರೆ, ಒಂದಿಷ್ಟು ಲೈವ್ ಕಿಚನ್ ಅಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ನೀವು ಹೇಗ್ ಮಾಡೋದು ಅದೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಅದು ಬೆಸ್ಟ್ ಆಪ್ಷನ್. ಸೊ ಅಲ್ಲಿ ಎಲ್ಲ ಆದ್ಮೇಲೆ ನೀವು ಒಂದು ಫೇಮಸ್ ಹೋಟೆಲ್ ಅಂದ್ರೆ ಒಂದು ಹಳೇ ಕಾಲದ ಹೋಟೆಲ್, ಅಲ್ಲಿಂದ ನೀವು ಮೈಲಾರಿ ದೋಸೆ ಅಂತ ಹೇಳಿ ಒಂದು ಹೋಟೆಲ್ ಇದೆ. ಅಲ್ಲಿ ನೀವು
ಚೆನ್ನಾಗಿ ದೋಸೆ ತಿನ್ಬೋದು, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅಲ್ಲಿ ಕಾಶಿ ಹಲ್ವಾ ತುಂಬಾನೇ ಚೆನ್ನಾಗಿತ್ತು, ಪರ್ಸ್ನಲ್ ಆಗಿ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ಅದಿಷ್ಟು ಆದ್ಮೇಲೆ ನಾವು ಹೋಗಿದ್ದು ಮೈಸೂರು ಪ್ಯಾಲೇಸ್. ಅಲ್ಲಿ ಅರೌಂಡ್ ನಾವು 11 o'clock ರೀಚ್ ಆದ್ವಿ. ಸೊ ತುಂಬಾ ರಶ್ ಇತ್ತು ಅಂತ ಹೇಳಿ ನಾವು ಸ್ವಲ್ಪ ಬೇಗ ಬೇಗನೆ ಮುಗಿಸ್ಕೊಂಡ್ವಿ. ಬಿಕಾಸ್ ನನಗೆ ಮಗ ಇರೋದ್ರಿಂದ 1 hour ಅಲ್ಲಿ ನನಗೆ ಪ್ಯಾಲೇಸ್ ನೋಡೋಕೆ ಸಾಕಾಯ್ತು. ಸೊ 11 to 12 ನಾವು ಅಲ್ಲಿ ಮುಗಿಸ್ಕೊಂಡ್ವಿ. ಪ್ಯಾಲೇಸ್ ಇದು ಎಂಟ್ರಿ ಫೀಸ್ ಬಂದ್ಬಿಟ್ಟು 120 rupees. 10 to 18 years ಇದ್ರು ಅಂತ ಹೇಳಿದ್ರೆ ಅವರಿಗೆ 70 rupees ಆಗುತ್ತೆ. ಇಲ್ಲ ನೀವು ತುಂಬಾ ಡೀಪ್ ಆಗಿ ನೋಡ್ತೀರಾ, ಫುಲ್ ಆರ್ಕಿಟೆಕ್ಚರ್ ಎಲ್ಲದನ್ನು ಡೀಪ್ ಆಗಿ ಸ್ಟಡಿ ಮಾಡ್ತೀರಾ, ಫೋಟೋಸ್ ಎಲ್ಲದನ್ನು ನೋಡ್ತೀರಾ ಅಂತ ಹೇಳಿದ್ರೆ ಅರೌಂಡ್ 2 hours ಬೇಕಾಗುತ್ತೆ. ನಾವಲ್ಲಿಂದ ಹೊರಟಿದ್ದು ಮೈಸೂರು ಝೂವಿಗೆ. ಅಲ್ಲಿ 12:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಅಂಡ್ ಎಂಟ್ರಿ ಫೀಸ್ ಬಂದ್ಬಿಟ್ಟು 100 rupees ಆಗುತ್ತೆ. ಅಂಡ್ ಚಿಲ್ಡ್ರನ್ಗೆ 50 rupees ಆಗುತ್ತೆ. ಸೊ ಅಲ್ಲಿ ಮಿನಿಮಮ್ 3 hours ಬೇಕೇ ಬೇಕು. ಏನಪ್ಪಾ ಅಂತ ಹೇಳಿದ್ರೆ ಈ ಮಿಸ್ಟೇಕ್ ನ ನೀವು ಮಾಡಲೇಬೇಡಿ. ಏನಂತ ಕೇಳ್ತೀರಾ, ನೀವು ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಪಕ್ಷಿ ಕಾಣುತ್ತೆ ನಿಮಗೆ, ಗಿಣಿ ಇರ್ಬೋದು ಅಥವಾ ಏನೇನೋ ತುಂಬಾ ಪಕ್ಷಿನೇ ಇರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಫಸ್ಟ್ ಟೈಮ್ ನೋಡೋದು, ಲೈಕ್ ಹೊಸದಿರುತ್ತೆ, ಅಥವಾ ಮಕ್ಳನ್ನ ಕರ್ಕೊಂಡು ಹೋದ್ರೆ ಅವ್ರು ಫಸ್ಟ್ ಅಲ್ಲೇ ಫುಲ್ ಟೈಮ್ ಸ್ಪೆಂಡ್ ಮಾಡ್ಬಿಡ್ತಾರೆ. ಈ ತಪ್ಪು ಮಾಡ್ಬೇಡಿ. ನೀವು ಫಸ್ಟಿಗೆ ಪಕ್ಷಿಗೆ ಅಟ್ಲೀಸ್ಟ್ ಒಂದು 5 ನಿಮಿಷ ಅನ್ನೋಷ್ಟೊತ್ತಿಗೆ ಒಂದು ಅಟ್ಲೀಸ್ಟ್ ಒಂದು 200 meter ಅಷ್ಟೊತ್ತಿಗೆ ಬಂದ್ಬಿಡಿ. ಬಿಕಾಸ್ ಲಾಸ್ಟ್ಗೆ ನಿಮ್ಗೆ ಜಿರಾಫೆ ಅಥವಾ ಸ್ನೇಕ್ಸ್ ಇರ್ಬೋದು ಅಥವಾ ಮೊಸಳೆ ಅದೆಲ್ಲ ಇದೆ. ನಮ್ಗೆ ಹೇಗಾಯ್ತು ಅಂತ ಹೇಳಿದ್ರೆ ಫಸ್ಟಿಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಜಿರಾಫೆ ನೋಡೋಷ್ಟೊತ್ತಿಗೆ ಫುಲ್ ಎಲ್ಲರೂ ಟಯರ್ಡ್ ಆಗ್ಬಿಟ್ಟು, ಪಾಪ ಆ ಜಿರಾಫೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೀರ್ ಕುಡಿಯೋದಿರ್ಬೋದು ಅದೆಲ್ಲ ಚೆನ್ನಾಗಿತ್ತು. ಬಟ್ ನಮಿಗ್ ನೋಡೋಕೆ ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಟೈಮ್ ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಅಂಡ್ ಒಳಗಡೆ ಚೆನ್ನಾಗಿ ಸಿಗುತ್ತೆ, ಸ್ನಾಕ್ಸ್ ಎಲ್ಲ ಸಿಗುತ್ತೆ, ಊಟ ಸಿಗುತ್ತೆ. ಆರಾಮಾಗಿ ಅಲ್ಲಿ ಊಟನ ಮುಗಿಸ್ಕೊಬಹುದು. ಅಂದ್ರೆ ನಿಮ್ಗೆ ಏನಾದ್ರು ಸ್ನಾಕ್ಸ್ ಬೇಕು ಅಂತ ಹೇಳಿದ್ರೆ ಸ್ನಾಕ್ಸ್ ಕೂಡ ಮುಗಿಸ್ಕೊಬಹುದು. ನಮಗೆ 3 ಪ್ಲೇಸ್ ನೋಡೋ ಟಯರ್ಡ್ ಅನಿಸ್ತು. ಬಿಕಾಸ್ ನಂಗೆ ಮಗ ಅಂಡ್ ನಮ್ಮ ಆಂಟಿ ಅಂಕಲ್ಗೂ 2 ಗಂಡ್ ಮಕ್ಳು ಇರೋದ್ರಿಂದ ಫುಲ್ ಸುತ್ತಾಡಿ ನಡೆದು ಎಲ್ಲ ಫುಲ್ ಸುಸ್ತಾ ಹೋಗಿದ್ವಿ. ಸೊ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ನಿಮಗೆ ನಾನು ಏನಂತ ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ಅಲ್ಲಿಂದ ಅಕ್ವೇರಿಯಂಗೆ ಹೋಗ್ಬೋದು. ಅಕ್ವೇರಿಯಂಗೆ ಅರೌಂಡ್ 4 o'clock ರೀಚ್ ಆಗ್ತೀರಿ ಅಂತ ಹೇಳಿದ್ರೆ 1 hour ನೀವು ಅಲ್ಲಿ ತಗೊಳ್ಳಿ. ಸೊ ಅಲ್ಲಿಂದ ಅರೌಂಡ್ 6:30 to 8:30 ನೀವು KRS ಪ್ಲಾನ್ ಮಾಡ್ಕೊಬಹುದು. ಅಂದ್ರೆ ಅಲ್ಲಿ ಮ್ಯೂಸಿಕಲ್ ಫೌಂಟೈನ್ ಇರುತ್ತೆ KRS ಅಲ್ಲಿ. ಬೇಡ, KRS ಸ್ವಲ್ಪ ದೂರ ಆಗುತ್ತೆ ಅಂತ ಅಂದ್ರೆ ನೀವು ಮೈಸೂರು ಪ್ಯಾಲೇಸ್ ಅಲ್ಲಿ ಲೈಟಿಂಗ್ಸ್ ಇರುತ್ತೆ. ಸೊ ಅರೌಂಡ್ 7 to 8 ಇರುತ್ತೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ, ಇದು ಸಂಡೇಸ್ ಅಂಡ್ ಪಬ್ಲಿಕ್ ಹಾಲಿಡೇಸ್ ಅಲ್ಲಿ ಮಾತ್ರ ಇರುತ್ತೆ, ಬೇರೆ ದಿನ ಇರಲ್ಲ. ಓಕೆ, ಸೊ ನೀವು ಲೈಟಿಂಗ್ಸ್ ನೋಡ್ಬೇಕು ಅಂತ ಹೇಳಿದ್ರೆ ಐದರ್ ಸಂಡೇ ಹೋಗ್ಬೇಕು ಇಲ್ಲ ಪಬ್ಲಿಕ್ ಹಾಲಿಡೇಸ್ ಇರ್ಬೇಕು. ಓಕೆ, ಸೊ ಬಟ್ ಏನಂತ ಹೇಳಿದ್ರೆ ಲೈಟಿಂಗ್ಸ್ ಜೀವನದಲ್ಲಿ ಒಂದ್ಸಲಿನಾರು ನೋಡ್ಲೇಬೇಕು. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ನೀವು ಅಲ್ಲಿಂದ ಅರೌಂಡ್ 9 ಹೊರಡ್ತೀವಿ ಅಂತ ಹೇಳಿದ್ರು, ಊಟನ ನೀವು ಆನ್ ದ ವೇ ಎಲ್ಲಾರು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಮೈಸೂರಲ್ಲೇ ಮುಗಿಸ್ಕೊಂಡು ಆರಾಮಾಗಿ ಬೆಂಗಳೂರು ತಲುಪ್ಬೋದು. ಸೊ ಅರೌಂಡ್ 11 o'clock ಹಂಗೆ ಬೆಂಗಳೂರು ರೀಚ್ ಆಗ್ತೀರಾ. ಇದಿಷ್ಟು ನನ್ನ ಪ್ಲಾನ್, ಅಂದ್ರೆ ನನ್ನ ಒಂದು ಐಟರ್ನರಿ ಅಂತಾನೆ ಹಿಡ್ಕೊಳ್ಳಿ. ಸೊ ಇದಿಷ್ಟು ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಎಂಟ್ರಿ ಫೀಸ್ ಎಲ್ಲ ನಾನು ಹೇಳಿದೀನಿ, ಅಥವಾ ಪ್ಲಾನ್ ಯಾವ ತರ ಎಲ್ಲೆಲ್ಲಿ ಹೋಗ್ಬೋದು ಅಂತಾನು ಹೇಳಿದೀನಿ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಟ್ರೈನ್ ಮ್ಯೂಸಿಯಂ ಕೂಡ ಇದೆ. ಇನ್ ಬಿಟ್ವೀನ್ ನಿಮ್ಗೆ ಟೈಮ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಕೂಡ ಮಿಸ್ ಮಾಡಬೇಡಿ. ಸೊ ಇದಿಷ್ಟು ನನ್ನ ಐಟರ್ನರಿ. ಪ್ಲೀಸ್, ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಮೈಸೂರು ಟ್ರಿಪ್ ಮಾಡಿ ಹೇಗಾಯ್ತು ಅಂತ ಹೇಳಿ ನಂಗೂ ತಿಳಿಸಿ. ನಾನು ನನ್ನ ಫ್ಯಾಮಿಲಿ ಜೊತೆಗೆ ಮೈಸೂರು ಟ್ರಿಪ್ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದು ಹೇಗಾಯ್ತು ಅಂತ ಹೇಳಿ ನಂಗೆ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ಶೇರ್ ಮಾಡಿ ಬೇರೆಯವರಿಗೆ, ಯಾರಾದ್ರೂ ಈ ತರ ಟ್ರಿಪ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ. ಶೋರ್ ಈ ಇನ್ಫಾರ್ಮೇಶನ್ ಅವರಿಗೆ ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ಅಂಡ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತ್ರ ದಯವಿಟ್ಟು ನಾನು ಹೇಳಿರೋ ಪಾಯಿಂಟ್ ನ ಮರಿದೆ ಫಾಲೋ ಮಾಡಿ. ಬೇಗ ದರ್ಶನ ಆಗುತ್ತೆ, 10 ನಿಮಿಷದಲ್ಲಿ ದರ್ಶನ ಆಗುತ್ತೆ. ಬಿಕಾಸ್ ಅಲ್ಲಿ ತುಂಬಾ ರಶ್ ಇರುತ್ತೆ. ಇವಾಗಂತೂ ನಮ್ಗೆ ಸಿಕ್ಕಾಪಟ್ಟೆ ರಶ್ ಇತ್ತು, ಸ್ಯಾಟರ್ಡೆ ಅಲ್ವಾ, ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಆದಷ್ಟು ಸ್ಯಾಟರ್ಡೆ ಪ್ಲಾನ್ ಮಾಡಿ. ಬಿಕಾಸ್ ನೀವು ಇಷ್ಟೆಲ್ಲ ಓಡಾಡಿ ಫುಲ್ ಬಾಡಿ ಪೇನ್ ಬಂದಿರುತ್ತೆ. ನಮಗೂ ಹಂಗೆ ಆಗಿತ್ತು. ಸೊ ನಾವು ಸ್ಯಾಟರ್ಡೇನೆ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಸ್ಯಾಟರ್ಡೆ ಆರಾಮಾಗಿ ಮುಗಿಸ್ಕೊಂಡು ಸಂಡೇ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಿಮ್ಗೆ ಇದೇ ತರ ಟಿಪ್ಸ್ ಸಾಕಷ್ಟು ಬೇಕಾದಷ್ಟು ಕೊಡ್ತೀನಿ. ಥ್ಯಾಂಕ್ ಯು.